ಬೇಬೀಸ್ ಮತ್ತು ಮಕ್ಕಳು ನೈಟ್ ಎಲ್ಲ ಕರೆಕ್ಟಾಗಿ ನಿದ್ದೆನೇ ಮಾಡೋದಿಲ್ಲ, ಏನು ಮಾಡಬೇಕು ಡಾಕ್ಟರ್ ಅಂತ ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಬೇಬೀಸ್ ಅಥವಾ ಮಕ್ಕಳು ನಿದ್ದೆ ಮಾಡೋದಕ್ಕೆ ಒಂದು ಹಾರ್ಮೋನ್ ಅನ್ನೋದು ಪ್ರೊಡ್ಯೂಸ್ ಆಗಬೇಕು. ಈ ಹಾರ್ಮೋನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಮಕ್ಕಳ ಬ್ರೈನ್ ಪೀನಿಯಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಮೆಲಾಟೋನಿನ್. ಈ ಹಾರ್ಮೋನ್ ಅನ್ನೋದು ಯಾವಾಗ ಬರುತ್ತೆ ಮಕ್ಕಳಲ್ಲಿ ಅಂತಂದರೆ ಯೂಶಲಿ 1.5 ಮಂತ್ ಬೇಬಿಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಡ್ಯೂಸ್ ಮಾಡೋಕ್ಕೆ. ಇದು 6 ಮಂತ್ಸ್ ತನಕನೂ ಜಾಸ್ತಿ ಆಗ್ತಾ ಹೋಗುತ್ತೆ. 6 ಮಂತ್ಸ್ಗೆ ಪೀಕ್ ಆಗುತ್ತೆ. ಅದು ಕಂಟಿನ್ಯೂಸ್ ಲೈಫ್ ಲಾಂಗ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಮೆಲಾಟೋನಿನ್ ಹಾರ್ಮೋನ್ ಯಾಕೆ ಹೇಳ್ತಾ ಇದ್ದೀರಾ ಡಾಕ್ಟರ್ ಅಂತಂದರೆ, ಈ ಮೆಲಾಟೋನಿನ್ ಹಾರ್ಮೋನ್ ಅನ್ನೋದು ಕತ್ತಳೆ ಇದ್ದಾಗ ರಿಲೈಸ್ ಆಗುತ್ತೆ, ಅಂದರೆ ಡಾರ್ಕ್ ಇದ್ದಾಗ ಆವಾಗ ರಿಲೀಸ್ ಆಗುತ್ತೆ. ನೀವು ಬೆಳಿಗ್ಗೆ ಹೊತ್ತು ಲೈಟಿಗೆ ಎಕ್ಸ್ಪೋಷರ್ ಮಾಡ್ತಾ ಇದ್ದೀರಾ ಮಕ್ಕಳನ್ನ, ನೈಟ್ ಹೊತ್ತು ಕೂಡ ಈವ್ನಿಂಗ್ ಟೈಮ್ಸಲ್ಲಿ ಕೂಡ ತುಂಬ ಬ್ರೈಟ್ ಲೈಟ್ ಅನ್ನೋದು ಮನೇಲಿ ಹಾಕಿದ್ದೀರಾ ಅಂತಂದರೆ ಬೇಬೀಸ್ಗೆ ಇದು ಗೊತ್ತಾಗೋದಿಲ್ಲ. ನೈಟ್ ಡೇ ಅನ್ನೋದು ಡಿಫ್ರೆನ್ಸ್ ಇರೋದಿಲ್ಲ ಬೇಬೀಸ್ಗೆ. ಅವಾಗ ಏನಾಗುತ್ತೆ ಅಂದರೆ ಮೆಲಾಟೋನಿನ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳು ನಿದ್ದೆ ಮಾಡೋದು ಕಷ್ಟಪಡುತ್ತೆ. ಸೊ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಲೈಟ್ ಅನ್ನೋದು ಚೆನ್ನಾಗಿ ತೋರಿಸ್ಬೇಕು. ಮತ್ತು ಈವ್ನಿಂಗ್ ಆಗ್ತಾ ಇದ್ದಂಗೆ ನೀವು ಲೈಟ್ಸ್ ಅನ್ನೋದು ಡಿಮ್ ಮಾಡಬೇಕು. ನೈಟ್ ಹೊತ್ತು ಬೇಬೀಸ್ಗೆ 0 ಲೈಟ್ ಅನ್ನೋದು ಕೊಡಬಾರ್ದು. ಈ ಥರ ಇದ್ದರೆ ಬೇಬೀಸ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಮತ್ತು ಸೈಕಲ್ ಅನ್ನೋದು ಪ್ರಿಪೇರ್ ಆಗುತ್ತೆ. ಇದೇ ಸೈಕಲ್ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಮಕ್ಕಳಲ್ಲಿ ಬೇಬೀಸಲ್ಲಿ ನೀವು ಸ್ಲೀಪ್ ರೊಟೀನ್ ಅನ್ನೋದು ಅಭ್ಯಾಸ ಮಾಡಿಸ್ಬೇಕು. ಈ ಸ್ಲೀಪ್ ರೊಟೀನ್ ಅಂದರೆ ಏನು ಡಾಕ್ಟರ್ ಅಂತ ಕೇಳಿದ್ರೆ, ಸ್ಲೀಪ್ ರೊಟೀನ್ ಅಂದರೆ ಡೈಲಿ ಮಲ್ಗೋಕ್ಕೆ ಮುಂಚೆ ಕೆಲವೊಂದು ಆ್ಯಕ್ಟಿವಿಟೀಸ್ ನೀವು ಮಾಡಬೇಕಾಗತ್ತೆ. ಈ ಥರ ಡೈಲಿ ಸೇಮ್ ಟೈಮಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ನೀವು ಬೇಬಿಗೆ ಮಾಡ್ತಾ ಇದ್ದೀರಾ ಮಲ್ಗೋಕ್ಕೆ ಮುಂಚೆ ಅಂದರೆ ಬೇಬಿ ಬ್ರೈನ್ಗೆ ಅರ್ಥ ಆಗುತ್ತೆ. ಈ ಥರ ಮಾಡಿದಾಗ ನಿದ್ದೆ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಏನು ಈ ಆ್ಯಕ್ಟಿವಿಟೀಸ್ ಅಂತಂದರೆ, ಸ್ಮಾಲ್ ಬೇಬೀಸ್ ಇದೆ ಮನೆಯಲ್ಲಿ ಅಂತಂದರೆ, ನೀವು ಬೇಬೀಸ್ಗೆ ನೈಟ್ ಹೊತ್ತು ನೀವು ಯೂಶಲ್ ಆಗಿ ಲೈಟ್ಸ್ ಡಿಮ್ ಮಾಡಿ ಇಲ್ಲಾಂದರೆ ಆಫ್ ಮಾಡಿ ಒಂದು ಸತಿ ಫೀಡಿಂಗ್ ಮಾಡಿದ ತಕ್ಷಣ ಬೇಬಿಗೆ ಸ್ವಲ್ಪ ಡ್ರೌಸಿ ಇರುತ್ತೆ, ಆವಾಗೇ ಮಲಗಿಸ್ಬಿಡ್ಬೇಕು. ಬೇಬಿನ ತುಂಬ ಸ್ಟಿಮ್ಯುಲೇಟ್ ಮಾಡೋದಾಗಲಿ, ಎತ್ಕೊಂಡು ಓಡಾಡೋದಾಗಲಿ, ಬೇರೆ ಎಲ್ಲಾದರೂ ನಾಯ್ಸ್ ಇರೋ ಏರಿಯಾದಲ್ಲಿ ಬೇಬಿನ ಮಲಗಿಸಿದ್ದೀರಾ ಅಂದರೆ ಬೇಬಿ ಮಲಗೋದಿಲ್ಲ. ಮತ್ತೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ಬೇಬಿಗೆ ಕ್ಲೋತ್ಸ್ ಅನ್ನೋದು ಚೇಂಜ್ ಮಾಡ್ಬೋದು, ಡೈಪರ್ ಅನ್ನೋದು ಚೇಂಜ್ ಮಾಡ್ಬೋದು, ಜೆಂಟಲ್ ಮಸಾಜ್ ಅನ್ನೋದು ಕೊಡ್ಬೋದು, ಇಲ್ಲಾಂದರೆ ಬಾತ್ ಕೊಟ್ಟು ನೀವು ಹಾಲು ಕುಡಿಸಿ ಮಲಗಿಸ್ಬೋದು ಬೇಬಿನ. ಈ ಥರ ಡೈಲಿ ಸೇಮ್ ರೊಟೀನ್ನ ಫಾಲೋ ಮಾಡಿದ್ದೀರಾ ಅಂತಂದರೆ ಬೇಬೀಸ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ. ಬೇಬೀಸ್ಗೆ ಗೊತ್ತಾಗುತ್ತೆ ಈ ಥರ ರೊಟೀನ್ ಫಾಲೋ ಮಾಡಬೇಕು ಅಂತ. ಯೂಶಲಿ ಯಾವ ಟೈಮಲ್ಲಿ ಮಲಗಿಸ್ಬೇಕು, ಎಷ್ಟು ಗಂಟೆಗೆ ಮಲಗಿಸ್ಬೇಕು ಅಂತ ಪೇರೆಂಟ್ಸ್ಗೆ ಡೌಟ್ ಇರುತ್ತೆ. 10 o'clock, 11 o'clock, 12 o'clock ಎಲ್ಲ ಒಳ್ಳೆಯದಲ್ಲ ಮಕ್ಕಳಿಗೆ. ನೀವು ಮಲಗಿಸ್ಬೇಕಾಗಿರೋದು 7:30 to 8:30, ಮ್ಯಾಕ್ಸಿಮಮ್ 9 o'clock ಒಳಗಡೆ ಎಲ್ಲರೂ ಮಲ್ಕೊಬೇಕು ಮಕ್ಕಳು. ಕೆಲವೊಂದು ಮಕ್ಕಳು 10 ಗಂಟೆ, 11 ಗಂಟೆ, 12 ಗಂಟೆ ಆದ್ರೂ ಮಲಗೋದೇ ಇಲ್ಲ. ಈ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ, ಯೂಶಲಿ ನೀವು ಸ್ಕ್ರೀನ್ ಟೈಮ್ ಅನ್ನೋದು 0 ಮಾಡಬೇಕು. ಅಂದರೆ ಮಕ್ಕಳಿಗೆ TV ತೋರಿಸೋದಾಗಲಿ, ಫೋನ್ ತೋರಿಸೋದಾಗಲಿ ಆ ಥರ ಮಾಡೋ ಹಾಗಿಲ್ಲ. ಯಾಕೆ ಟಿವಿಗೆ ಫೋನ್ ಕೊಡೋದ್ರಿಂದ ಮಕ್ಕಳು ಯಾಕೆ ನಿದ್ದೆ ಮಾಡೋದಿಲ್ಲ ಅಂದರೆ, ಅದು ಸ್ಟಿಮ್ಯುಲೇಟಿಂಗ್ ಇರುತ್ತೆ. ಮಕ್ಕಳಿಗೆ ಕಾರ್ಟಿಸಾಲ್ ಪ್ರೊಡ್ಯೂಸ್ ಆಗುತ್ತೆ, ಬೇರೆ ಹಾರ್ಮೋನ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇದು ಮೆಲಾಟೋನಿನ್ ಅನ್ನೋದನ್ನು ಸಪ್ರೆಸ್ ಮಾಡಿ ಈ ಹಾರ್ಮೋನ್ಸ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ ಬೇಬೀಸ್ಗೆ. ಅದಕ್ಕೆ ಮಕ್ಕಳು ನೈಟ್ ಅನ್ನೋದು ನಿದ್ದೆ ಮಾಡೋದಿಲ್ಲ. ಮನೇಲಿ ಪೇರೆಂಟ್ಸ್ ಕೂಡ ಅಷ್ಟೇ ಯೂಶಲಿ ಗುಡ್ ಸ್ಲೀಪ್ ರೊಟೀನ್ನ ಫಾಲೋ ಮಾಡಬೇಕಾಗತ್ತೆ. ಪೇರೆಂಟ್ಸ್ 1 o'clockವರೆಗೂ ಎದ್ದಿದ್ದಾರೆ, 12 o'clockವರೆಗೂ ಎದ್ದಿದ್ದಾರೆ ಅಂತಂದರೆ ಮಕ್ಕಳು ಬೇಬೀಸ್ ಕೂಡ ಇದನ್ನೇ ಫಾಲೋ ಮಾಡ್ತಾ ಇರುತ್ತೆ. ಇದನ್ನು ಮಾಡಬೇಡಿ. ವರ್ಕಿಂಗ್ ಪೇರೆಂಟ್ಸ್ ಇದ್ದೀವಿ, ಇಷ್ಟು ಬೇಗ ಮಲ್ಗೋದಕ್ಕೆ ಆಗೋದಿಲ್ಲ 9:30ಗೆ 9 o'clockಗೆ ಅಂತ ಕೇಳಿದ್ರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಪೇರೆಂಟ್ಸ್ ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಡೈಲಿ ಮಕ್ಕಳಿಗೆ ಈ ರೊಟೀನ್ನ ಫಾಲೋ ಮಾಡಿಬಿಟ್ಟು ಮಲಗಿಸ್ಬೇಕಾಗತ್ತೆ. ಅದಾದಮೇಲೆ ನೀವು ಬೇರೆ ರೂಮ್ಗೆ ಬಂದು ಕೆಲಸ ಏನಾದರೂ ಇದ್ದರೆ ಮಾಡ್ಕೊಬೋದು. ಮಕ್ಕಳು ಯಾವಾಗ ಯೂಶಲಿ ಅಳ್ತಾ ಇರ್ತಾರೆ ಅಂತಂದರೆ, ಯೂಶಲಿ 1.5 to 3 months ಇದ್ದಾಗ ಕೋಲಿಕ್ ಪೇಯ್ನಿಂದ ಮಕ್ಕಳು ತುಂಬ ಮೈ ಮುರಿಯೋದು ಆ ಥರ ಅಳ್ತಾ ಇರ್ತಾರೆ. ನೀವು ಕೋಲಿಕೇಟ್ ಡ್ರಾಪ್ಸ್ ಆಗ್ಬೋದು, ಮಸಾಜ್ ಮಾಡ್ಬೋದು. ಈ ಕೋಲಿಕ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಕೆಲವೊಂದು ಬೇರೆ ವೀಡಿಯೋಸಲ್ಲಿ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡ್ಬೋದು. ಇನ್ನು ಕೆಲವೊಂದು ಮಕ್ಕಳು 5 monthsಯಿಂದ 9 monthsವರೆಗೂ ಅಳ್ತಾ ಇರ್ತಾರೆ. ಇವ್ರಿಗೆ ಟೀತಿಂಗ್ ಪೇಯ್ನ್ ಇರುತ್ತೆ, ಹಲ್ಲು ಬರ್ತಾ ಇರುತ್ತೆ, ಹಲ್ಲು ನೋವಿರುತ್ತೆ. ಇದಕ್ಕೆ ನಾನು ಬೇರೆ ವಿಡಿಯೋನೂ ಇದೆ, ಇದನ್ನು ಕೂಡ ನೋಡ್ಬೋದು, ಏನು ಮಾಡಬೇಕಾಗತ್ತೆ ಅಂತ ಅದನ್ನು ಫಾಲೋ ಮಾಡ್ಬೋದು. ಮತ್ತು ಪೇರೆಂಟ್ಸ್ಗೆ ಬೇರೆ ಟಿಪ್ಸ್ ಏನು ಅಂತಂದರೆ, ಯೂಶಲಿ ಮಕ್ಕಳನ್ನ ಬೆಳಿಗ್ಗೆ ಹೊತ್ತು ಮಲಗಿಸ್ತಾ ಇದ್ದೀರಾ ಅಂತಂದರೆ ಬೆಸ್ಟ್ ಟೈಮ್ ಯಾವಾಗ ಅಂತಂದರೆ ಆಫ್ಟರ್ನೂನ್ ಟೈಮ್ ಇರುತ್ತೆ. 1:30 to 4:30 ಈ ಟೈಮಲ್ಲಿ ಮಕ್ಕಳನ್ನ ಮಲಗಿಸ್ಬೋದು. 5 o'clock ಆದಮೇಲೆ ಯಾವುದೇ ನ್ಯಾಪ್ಸ್ ಅನ್ನೋದು ಮಕ್ಕಳಿಗೆ ಕೊಡಬೇಡಿ. ಅವಾಗ ಮಲಗಿಸಿದ್ರೆ ಅಂದರೆ ಮಕ್ಕಳು ನಿದ್ದೆ ಮಾಡೋದಿಲ್ಲ. ಮತ್ತು ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ, ನಮ್ಮ ಮಗು ಮಲಗಬೇಕಾದ್ರೆ ಮಲಗಿಬಿಡುತ್ತೆ, ಬಟ್ ನೈಟ್ ತುಂಬ ಎಚ್ಚರ ಆಗ್ತಾ ಇರುತ್ತೆ. ಎಸ್ಪೆಷಲಿ 1 ವರ್ಷದ ಒಳಗಡೆ ಇರೋ ಮಕ್ಕಳು
ಮಲ್ಟಿಪಲ್ ಟೈಮ್ಸ್ ಹಾಲು ಕುಡಿಯೋಕ್ಕೆ ಎದ್ದೇಳ್ತಾನೆ ಇರುತ್ತೆ, ಅಳ್ತಾ ಇರುತ್ತೆ. ಇವಾಗ ಏನು ಮಾಡಬೇಕು ಡಾಕ್ಟರ್, ತುಂಬ ಹೊತ್ತು ಒಂದು ಸತಿ ಎದ್ದೇಳಿದ ಮೇಲೆ ತುಂಬ ಹೊತ್ತು ಮಲಗೋದೇ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ. ಮೋಸ್ಟ್ ಪೇರೆಂಟ್ಸ್ ಮಾಡೋ ತಪ್ಪು ಏನು ಅಂತಂದರೆ, ಮಗು ಎದ್ದಿದ ತಕ್ಷಣ ನೀವು ಹಾಲು ಕುಡಿಸೋದಾಗಲಿ, ಲೈಟ್ ಆನ್ ಮಾಡೋದಾಗಲಿ, ತುಂಬ ಸ್ಟಿಮ್ಯುಲೇಟ್ ಮಾಡೋದಾಗಲಿ ಏನಾದರೂ ಮಾಡಿದ್ದೀರಾ ಅಂತಂದರೆ ಮಗು ನಿದ್ದೆ ಮಾಡೋದಿಲ್ಲ, ಮತ್ತು ಇದೇ ಸೈಕಲ್ನ ಕಂಟಿನ್ಯೂ ಮಾಡಿಬಿಡುತ್ತೆ. ಯೂಶಲಿ ಬೇಬೀಸಲ್ಲಿ ಏನು ಅಂತಂದರೆ ಸ್ಲೀಪ್ ಸೈಕಲ್ ಅನ್ನೋದು ಬೇಗ ಬೇಗ ಚೇಂಜ್ ಆಗ್ತಾ ಇರುತ್ತೆ. ಡೀಪ್ ಸ್ಲೀಪಿಂದ ನಾರ್ಮಲ್ ಸ್ಲೀಪ್, ಡೀಪ್ ಸ್ಲೀಪಿಂದ ನಾರ್ಮಲ್ ಸ್ಲೀಪ್, ಈ ಥರ ಸ್ಲೀಪ್ ಸೈಕಲ್ಸ್ ಅನ್ನೋದಿರುತ್ತಲ್ಲ, ಅದು ಬೇಗ ಬೇಗ ಚೇಂಜ್ ಆಗ್ತಾ ಇರುತ್ತೆ. ಈ ಥರ ಸ್ಲೀಪ್ ಸೈಕಲಿಂದ ಒಂದು ಸೈಕಲಿಂದ ಇನ್ನೊಂದು ಸೈಕಲ್ಗೆ ಚೇಂಜ್ ಆಗ್ತಾ ಇರಬೇಕಾದ್ರೆ ಏನು ಮಾಡುತ್ತಂದರೆ, ಬೇಬೀಸ್ ಯೂಶಲಿ ಕೆಲವೊಂದು ಬೇಬೀಸ್ ಸ್ವಲ್ಪ ಸೌಂಡ್ ಮಾಡೋದಾಗಲಿ, ಸ್ವಲ್ಪ ಅಳೋದಾಗಲಿ, ಸ್ವಲ್ಪ ಏನಾದರೂ ಕಾಲು ಕೈಯೆಲ್ಲ ಶೇಕ್ ಮಾಡೋದಾಗಲಿ, ಮೈ ಮುರಿಯೋದಾಗಲಿ ಈ ಥರ ಮಾಡ್ತಾ ಇರುತ್ತೆ. ಪೇರೆಂಟ್ಸ್ ಏನು ಅನ್ಕೊತಾರೆ, ಮಗು ಅಳ್ತಾ ಇದೆ, ಹಾಲು ಕುಡಿಸ್ಬೇಕು ಅಂತ ಹಾಲು ಕುಡಿಸಿ ಮಲಗಿಸ್ತಾರೆ. ಇಲ್ಲಾಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಗುಗೆ ತೊಟ್ಲಲ್ಲಿ ಹಾಕಿ ಶೇಕ್ ಮಾಡಿ ಈ ಥರ ಮಾಡಿ ಮಲಗಿಸ್ತಾರೆ. ಬೇಬಿ ಇದನ್ನು ಅಭ್ಯಾಸ ಮಾಡಿಸ್ಕೊಂಡ್ಬಿಟ್ಟಿರುತ್ತೆ. ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತಂದರೆ ಬೇಬಿ ಪದೇ 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 ಈ ಥರನೇ ಮಾಡ್ತಾ ಇರುತ್ತೆ. ನೀವು ಮಗು ಎದ್ದಾಗ ಹಾಲು ಕುಡಿಸಿದ್ರೆ ಮಲಗುತ್ತೆ, ಎದ್ದಾಗ ಹಾಲು ಕುಡಿಸಿದ್ರೆ ಮಲಗುತ್ತೆ. ಈ ಥರ ಮಾಡಬೇಡಿ ಪೇರೆಂಟ್ಸ್. ಯೂಶಲಿ 6 ಮಂತ್ಸ್ ಇದ್ದಾಗ ಬೇಬಿ ಫುಲ್ ನೈಟ್ ಅನ್ನೋದು ಮಲಗಬೇಕಾಗತ್ತೆ. ಈ ಥರ ಮಲ್ಟಿಪಲ್ ಟೈಮ್ಸ್ ಬೇಬಿ ಎದ್ದೇಳ್ತಾ ಇದೆ, ಸೌಂಡ್ ಮಾಡ್ತಾ ಇದೆ, ಅಳ್ತಾ ಇದೆ, ಇಲ್ಲಾಂದರೆ ಕೈ ಕಾಲು ಏನಾದ್ರು ಮೂವ್ಮೆಂಟ್ ಮಾಡ್ತಾ ಇದೆ ಅಂತ ಅಂದರೆ ನೀವು ಹಾಲು ಕುಡಿಸೋದಾಗಲಿ, ಬೇರೆ ಏನೋ ಪ್ರೊಸೀಜರ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಮಗುನ ತಂತಾನೆ ಮಲಗಕ್ಕೆ ಬಿಡಿ. ಇದು ಮಗು ತಂತಾನೆ ಅಡ್ಜಸ್ಟ್ ಮಾಡ್ಕೊಂಡು ಮಲಗತ್ತೆ. ಸೊ ಕೆಲವೊಂದು ಪೇರೆಂಟ್ಸ್ ನೀವು ನೋಡಿರ್ಬೋದು, ಕೆಲವೊಂದು ಬೇಬೀಸ್ ಯೂಶಲಿ ನೈಟೆಲ್ಲ ಮಲಗ್ತಾ ಇರುತ್ತೆ. ಯಾಕೆ ಅಂತಂದರೆ ಅದು ಬೇಬಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಸ್ಲೀಪ್ ರೊಟೀನ್ಗೆ. ಮಗು ಎದ್ದ ಈ ಥರ ಸ್ಲೀಪ್ ಸೈಕಲ್ ಚೇಂಜ್ ಆಗ್ತಾ ಇದ್ದಾಗ ಮಗು ಎದ್ದಿರುತ್ತೆ, ಸ್ವಲ್ಪ ಫ್ಯೂ ಸೆಕೆಂಡ್ಸ್ 10 ಸೆಕೆಂಡ್ಸಲ್ಲಿ ಮಗು ತಂತಾನೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡುತ್ತೆ. ಕೆಲವೊಬ್ಬ ಬೇಬೀಸ್ಗೆ ಈ ಥರ ಮಾತ್ರ ಪ್ರಾಬ್ಲಮ್ ಇರುತ್ತೆ. ನೀವು ಪೇರೆಂಟ್ಸ್ ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಪೇರೆಂಟ್ಸ್ ಇವಾಗ ಕೇಳ್ತಾರೆ, ಸರ್ ಅದಾದರೆ ಮಗು ಹತ್ತಾಗ ಸ್ವಲ್ಪ ಏನಾದರೂ ಮೂಮೆಂಟ್ ಮಾಡಿದಾಗ ಮಗುಗೆ ಹಾಲು ಕುಡಿಸೋದು ಬೇಡವಾ ಅಂತ. ಖಂಡಿತ ಬೇಕಾಗೋದಿಲ್ಲ. ಯೂಶಲಿ 4 to 6 ಮಂತ್ಸ್ ಇದ್ದಾಗ ಮಕ್ಕಳು ಅನ್ನೋದು ಹಾಲು ನೈಟ್ ಟೈಮ್ ಫೀಡಿಂಗ್ ಅನ್ನೋದು ತುಂಬ ಕಡಿಮೆ ಮಾಡಿಬಿಡ್ತಾರೆ. 6 ಮಂತ್ಸ್ ಆದಮೇಲೆ ನೈಟ್ ಟೈಮ್ ಫೀಡಿಂಗ್ ಮೋಸ್ಟ್ಲಿ ಮಾಡೋದು ಇಲ್ಲ. ಈ ಥರ ರೊಟೀನನ್ನು ನೀವು ಅಭ್ಯಾಸ ಮಾಡಿಸಿ. ನಿಮ್ಗೆ ಏನೇ ಸ್ಲೀಪ್ ರಿಲೇಟೆಡ್ ಡೌಟ್ಸ್ ಇದೆ ಬೇಬಿಗೆ ಅಂತಂದರೆ ನನಗೆ ಖಂಡಿತ ಮೆಸೇಜ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ದಿ.